ತಂದ್ ಇಲ್ಲಿ ಕೂರ್ಸಿದ್ಯಾ? ಅವ್ನ್ ನನ್ಗೋಸ್ಕರ ಮನೆಗ್ ಬರ್ತಿದ್ದಾನೆ. ಅಯ್ಯೋ ಅದಾಗಬಾರ್ದು ಅಂತಾನೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಸುಮ್ನೆ ಕೂತ್ಕೋ. ಈ ಅಮ್ಮಂಗಳ ಮಂಗಳವಾದ ಸಮೇತ ಇಲ್ಲಿಗೆ ಬಂದ್ಬಿಟ್ನಾ? ಇವನ್ ಯಾರೇ ಬರಕ್ ಹೇಳಿದ್ದು? ನಾನೇ ಹೇಳಿದೀನಿ ಅಪ್ಪ. ನೀನ್ ಹೇಳಿದ್ಯಾ? ಬಾರೆ ಹೋಗೋಣ. ಅಪ್ಪ ಇರಿಯಪ್ಪ, ಒಂದ್ ನಿಮಿಷ. ಏನೋ ಶ್ರೀಕಂಠ ಅಂಕಲ್ ಬಂದ್ಬಿಟ್ಟೆ? ಏನೋ ಅನ್ಕಲ್ಲ. ಇನ್ನೇನ್ ತಾತ ಅಂತ ಕರಿಬೇಕಾಗಿತ್ತಾ? ಹಲೋ, ನಿನ್ ಮಗಳು ಗಂಡ, ನಿನ್ ಅಳಿಯ. ಮಗಳ ಗಂಡ ಅಲ್ಲ ನೀನು, ತೊಳೆದಿಟ್ಟು ಕೆಂಡ. ಕೈ ತೋರ್ಸ್ ಮಾತಾಬೇಡ. ನಾಳೆ ಇದೇ ಕೈಯಿಂದ ನನ್ ಕಾಲ್ ತೊಳ್ದಿ ಕನ್ಯಾದಾನ ಮಾಡಿ ತಲೆಗೆ ಅಕ್ಷತೆ ಕಾಳು ಹಾಕ್ಬೇಕು. ಅಕ್ಷತೆ ಕಾಳು ತಲೆ ಮೇಲಲ್ಲ, ಬಾಯಿ ಒಳಗೆ ಹಾಕ್ಬಿಟ್ಟು ನೀರ್ ಬಿಟ್ಬಿಡ್ತೀನಿ. ನಾನು ಬದುಕಿರೋವರೆಗೂ ಈ ಮದುವೆ ನಡೆಯಲ್ಲ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ್ರೆ ನೀನಂತೂ ಬದುಕಿರಲ್ಲ. ನಿನ್ ಇಷ್ಟ ಕಟ್ಕೊಂಡ್ ನನಗೇನಾಗಬೇಕು? ಕಟ್ಕೊಂಡವಳು ಇಷ್ಟಪಟ್ಟವಳೆ. ಹೇಗೂ ನಾವಿಬ್ರು ಮದುವೆ ವಯಸ್ಸಿಗೆ ಬಂದಿದೀವಲ್ಲ. ಏನೋ ಇಬ್ರು ವಯಸ್ಸಿಗೆ ಬಂದಿದ್ದೀರಾ? ಏನೋ ಇವಳು ಈಗ ಬರ್ತಾ ಇದ್ದಾಳೆ, ನೀನ್ ಆಲ್ರೆಡಿ ಬಂದು ತುಂಬಾ ದೂರ ಹೊರಟಾಗಿದ್ಯಾ, ಲ್ಯಾಪ್ಸ್ ಆಗೋಗ್ಬಿಟ್ಟಿದ್ಯಾ. ಅಲ್ಲ ಭವಾನಿ, ಅವನಿಗೆ ನಿನ್ ವಯಸ್ಸಿನ ಮಗಳಿದ್ದಾಳೆ. ಏನೋ ಬಿಡ. ಯಾವ ಲ್ಯಾಂಗ್ವೇಜ್ ಇದು? ಜರ್ಮನ್ ಲ್ಯಾಂಗ್ವೇಜ್. ಜರ್ಮನ್ ನಂಗೆ ಮಾತಾಡಕ್ ಬರಲ್ಲ, ಬಿಡು ನನ್ನ. ಗುರು ನೀನೇ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ಗುರು? ಅವಳು ನನ್ನ ಕಲ್ಲರು, ನನ್ನ ವೆಯ್ಟು, ನನ್ನ ಪರ್ಸನಾಲಿಟಿಗೆ ಬಿದ್ದಿಲ್ಲ ಗುರು. ನನ್ನ ವಾಯ್ಸ್ ಗುರು, ವಾಯ್ಸ್ ಬಿದ್ದ್ಬಿಟ್ಲು ಅವಳು. ವಾಯ್ಸ್? ನನ್ನ ಮಗನೇ, ನಿನ್ ವಾಯ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ತೆಗಿಯೋ ಇದು. ಏನಾಯ್ತು? ಚಿತ್ರಗೀತೆ, ಭಾವಗೀತೆ, ಭಕ್ತಿಗೀತೆ, ವೆಸ್ಟರ್ನ್ ಸಾಂಗ್ಸು ಎಲ್ಲಾನು ಈ ವಾಯ್ಸ್ ಕಂಟ್ರೋಲ್ ಮ್ಯೂಸಿಕ್ ಪ್ಲೇಯರ್ ಅಲ್ಲಿ ಇಟ್ಕೊಂಡು ಬೇಕಾದಾಗ ಬೇಕಾದ ಸಾಂಗ್ ನ ಪ್ಲೇ ಮಾಡ್ಕೊಂಡು ಅದಕ್ಕೆ ಲಿಪ್ಸಿಂಕ್ ಮಾಡ್ಕೊಂಡು ಎಲ್ಲರನ್ನು ಯಾಮಾರಿಸ್ತಾ ಇದೆಯೇನೋ. ಈ ಹೊಟ್ಟೆಲಿರೋ ಐಪಾಡ್ ಟೆಕ್ನಾಲಜಿ, ಜುಟ್ಟಲ್ಲಿರೋ ಈ GPS ಆಂಟನಾ, ಕಿವಿಲಿರೋ ಈ ಮಿನಿ ಸ್ಪೀಕರ್ ಬೂಮ್ ಬಾಕ್ಸ್, ಇವೆಲ್ಲ ಇಟ್ಕೊಂಡು ಯಾಮಾರಿಸ್ತಾ ಇದ್ಯಾ? ಇದನ್ನೆಲ್ಲ ತಗೊಂಡಾಗ ಅವಳಿಗೆ ಹೇಳಿದ್ರೆ ಅವಳ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು. ಇಡೀ ಊರೆಲ್ಲ ಟಾಮ್ ಮಾಡ್ಕೊಂಡ್ ಬಂದ್ಬಿಡ್ತಾಳೆ. ಈಗ ಒಪ್ಕೊಂಡ್ರೆ 2 ವರ್ಷದ ಪ್ರೋಗ್ರಾಮು ಕ್ಯಾನ್ಸಲ್ ಆಗ್ಬಿಡುತ್ತೆ. ಬೆಗ್ಗರ್ ತರ ಕತ್ತೆ ವಯಸ್ಸಲ್ಲಿ ರೋಡಲ್ಲಿ ಕೂತ್ಕೊಂಡು ಹಾಡು ಹೇಳ್ಬೇಕು. ಓಕೆನಾ? ಬೆಳಗುರು, ಏನೋ ಜೀವನಕ್ಕೋಸ್ಕರ ಮಾಡ್ಬಿಟ್ಟೆ. ಹೆಂಗೋ ಟೆಕಾಯಿಸ್ಕೊಂಡು ಹೋಗ್ತೀನಿ, ಬಿಟ್ಬಿಡುಗುರು. ಜೀವನ ಮುಖ್ಯನಾ ಲವ್ ಮುಖ್ಯನ? ಯೋಚನೆ ಮಾಡು. ಜೀವನನೇ ಮುಖ್ಯ. ಇನ್ನೊಂದ್ಸಲ ಯೋಚನೆ ಮಾಡುಗುರು ನಿನ್ನ. ಹಾಗಾದ್ರೆ ಹೇಳ್ಬಿಡ್ತೀನಿ ಬಿಡು, ನನಗೇನಿಲ್ಲ. ಬೇಡಗುರು, ಜೀವನನೇ ಮುಖ್ಯ. ನಡಿ. ಸೂಪರ್ ಸಾಂಗ್. ನೀದಾನಿಯಾದೆ ಇನ್ನೊಂದು ಜೀವಕ್ಕೆ. ಸಾಕು ನೋಡಿ ಮಾವಯ್ಯ, ಇವನ್ ಇನ್ನೂ ಚಿಕ್ಕ ಪಾಪು, ಇನ್ನೂ ಚಿಕ್ಕ ವಯಸ್ಸಲ್ವ ಇವನಿಗೆ. ಸಂಗೀತದಲ್ಲಿ ತುಂಬಾ ಸಾಧನೆ ಮಾಡ್ಬೇಕು. ಈಗ್ಲೇ ಮದುವೆ ಗಿದ್ವೆ ಅಂದ್ರೆ ಸಾಧನೆ ಬದಲು ರೋದನೆ ಆಗ್ಬಿಡುತ್ತೆ ಅಂತ ಇವನಿಗೆ ಮನವರಿಕೆ ಆಗಿದೆ ಅಲ್ವೇನೋ? ಮಾತಾಡು ಭವಾನಿ. ಇನ್ಮೇಲೆ ನಮ್ಮಿಬ್ಬರ ಸಂಬಂಧ ಗುರು ಶಿಷ್ಯರ ಸಂಬಂಧ. ಮತ್ತೆ ನನಗೆ ಯಾರ ದಿಕ್ಕು? ನನಗೆ ಯಾರ ದಿಕ್ ತಪ್ಪಿಸುತ್ತೋ ಅವನೇ ದಿಕ್ ತೋರಿಸ್ತಾನಮ್ಮ. ಮಾವಯ್ಯ, ಮತ್ತೆ ತಮ್ಗೆ ಯಾವ ದಿಕ್ಕು? ಮುತ್ತು ಕೊಟ್ಲು ಆ ದಿನ. ಸಕ್ಸಸ್.